ಡಾಲಾಯ್ತ್ ಅವರ ಸಾರಥ್ಯದಲ್ಲಿ ದಿ ಫ್ರೈಡೆ ಟೈಮ್ಸ್ ನ್ಯೂಸ್. ನಗರದಲ್ಲಿ ಜೂನ್ 20ರಂದು ಗಂಗಿ ಮನ್ಯಾಗ ಗೌರಿ ಹೊಲದಾಗ ನಾಟಕ ಆರಂಭ. ರಾಜಣ್ಣ ಜೇವರ್ಗಿ. ವಿಶ್ವಜ್ಯೋತಿ ಶ್ರೀ ಪಂಚಾಕ್ಷರ ನಾಟ್ಯ ಸಂಘ ಜೇವರ್ಗಿ ಸಂಸ್ಥೆಯಿಂದ ಇದೇ ಜೂನ್ 20ರಿಂದ ಗಂಗಿ ಮನ್ಯಾಗ ಗೌರಿ ಹೊಲದಾಗ ಎನ್ನುವ ಸಾಮಾಜಿಕ ನಾಟಕ ಆರಂಭವಾಗಲಿದೆ. ನಾಟಕ ಪ್ರಾರಂಭೋತ್ಸವದ ದಿವ್ಯ ಸಾನ್ನಿಧ್ಯವನ್ನ ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿ ಪರಮಪೂಜ್ಯ ಕಲ್ಯಾಜ್ಜನವರು ವಹಿಸಿಕೊಳ್ಳಲಿದ್ದಾರೆ ಎಂದು ಕರ್ನಾಟಕ ನಾಟಕ ಅಕಾಡೆಮಿ ಸದಸ್ಯ, ಖ್ಯಾತ ಕವಿಗಳು ಹಾಗೂ ನಾಟಕ ಬರಹಗಾರ ರಾಜಣ್ಣ ಜೇವರ್ಗಿ ಅವರು ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಮಂಗಳವಾರ ಕರೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ಇಂದಿನ ದಿನಮಾನಗಳಲ್ಲಿ ರಂಗಭೂಮಿ ಬಹಳ ತೊಂದರೆ ಅನುಭವಿಸುತ್ತಿದೆ. ಟಿವಿ, ಮೊಬೈಲ್ ಹಾವಳಿಯಿಂದ ಬಹಳ ಹೊಡೆತ ಬಿದ್ದಿದೆ. ಆದರೂ ನಾಟಕಗಳ ಪರಂಪರೆ 180 ವರ್ಷಗಳಿಂದ ಇದೆ. ಇಂತಹ ಕಷ್ಟದ ಪರಿಸ್ಥಿತಿಯಲ್ಲಿಯೂ ನಾಟಕಗಳು ನಡೆದುಕೊಂಡು ಹೋಗುತ್ತಿವೆ. ಕರ್ನಾಟಕದಲ್ಲಿ 24 ವೃತ್ತಿ ಕಂಪನಿಗಳಿವೆ. ಅದರಲ್ಲಿ 8ರಿಂದ 10 ನಿರಂತರವಾಗಿ ಪ್ರದರ್ಶನಗೊಳ್ಳುತ್ತಿದ್ದು, ಇನ್ನುಳಿದ ಕಂಪನಿಗಳು ಅರೆಕಾಲಿಕವಾಗಿ ನಡೆದುಕೊಂಡು ಹೋಗುತ್ತಿವೆ ಎಂದರು. ಸರ್ಕಾರ ನೀಡುವ ಅನುದಾನದಿಂದ ನಾಟಕ ಕಂಪನಿಗಳು ಇನ್ನೂ ಜೀವಂತ ಇವೆ. ಅನುದಾನ ಇಲ್ಲದಿದ್ದರೆ ಕೇವಲ ಬೆರಳೆಣಿಕೆಯಷ್ಟು ನಾಟಕ ಕಂಪನಿಗಳು ಉಳಿಯುತ್ತಿದ್ದವು. ಯುವಕರು ಕಲೆಯ ಕಡೆ ಹೆಚ್ಚು ಗಮನ ಹರಿಸುತ್ತಿಲ್ಲ. ಇದೊಂದು ನಾಟಕಕ್ಕೆ ದೊಡ್ಡ ಹಿನ್ನಡೆಯಾಗಿದೆ. ವೃತ್ತಿ ರಂಗಾಯಣವನ್ನು ನಾವು ಕೇಳುತ್ತಿದ್ದೇವೆ. ಮೈಸೂರಿನಲ್ಲಿ ರಂಗಾಯಣ ಇದೆ. ಇದರಿಂದ ಪ್ರತಿ ವರ್ಷ 20 ಕಲಾವಿದರು ಹೊರಬರುತ್ತಿದ್ದಾರೆ. ದಾವಣಗೆರೆಯಲ್ಲಿ ರಂಗಾಯಣ ಇದ್ದರೂ ಅದು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಗದಗ ನಗರದಲ್ಲಿ ಮೊದಲು 3 ನಾಟಕ ಕಂಪನಿಗಳು ಏಕಕಾಲಕ್ಕೆ ನಡೆಯುತ್ತಿದ್ದವು. ಆದರೆ ಈಗ ಆ ಪರಿಸ್ಥಿತಿ ಇಲ್ಲ. ಪುಟ್ಟರಾಜ ಕಲಾ ಪೋಷಕ ಸಂಘ ಕಲೆಯನ್ನ ಬೆಳೆಸಿ ಉಳಿಸಲು ನಿರಂತರ ಪ್ರಯತ್ನ ಮಾಡುತ್ತಿದೆ. ನಗರಕ್ಕೆ ಯಾವುದೇ ನಾಟಕ ಕಂಪನಿ ಬಂದರೂ ಅವರಿಗೆ ತನುಮನ ಧನದಿಂದ ಸಹಾಯ ಸಹಕಾರ ಮಾಡುತ್ತಾ ಬಂದಿದ್ದಾರೆ ಎಂದು ಸ್ಮರಿಸಿದರು. ಜೇವರ್ಗಿ ಕುಟುಂಬದವರೆಲ್ಲರೂ ಕಲಾವಿದರಾಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಾಟಕ ನಶಿಸಿ ಹೋಗುತ್ತಿವೆ. ಮುಂಬರುವ ದಿನಗಳಲ್ಲಿ ನಾಟಕ ಕಂಪನಿಗಳು ಉಳಿಯಬೇಕು ಎನ್ನುವುದು ನಮ್ಮ ಉದ್ದೇಶವಾಗಿದೆ. ಎಲ್ಲರೂ ನಾಟಕ ವೀಕ್ಷಿಸುವ ಮೂಲಕ ಕಲೆಯನ್ನ ಉಳಿಸಿ ಬೆಳೆಸಬೇಕಾದ ಅನಿವಾರ್ಯತೆ ಇದೆ ಎಂದು ಪುಟ್ಟರಾಜ ಕಲಾ ಪೋಷಕ ಸಂಘದ ಅಧ್ಯಕ್ಷ FV ಮರಿಗೌಡ್ ಕಲಾಭಿಮಾನಿಗಳಲ್ಲಿ ಮನವಿ ಮಾಡಿಕೊಂಡರು. ನಾಟಕ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ HS ಪಟನ್ ಶೆಟ್ರು, ಬೇಬಿ ಅಸೂಟಿ, ಶಾಂತಣ್ಣ ಮುಳವಾಡ್, ನಜೀರ್ ಮಜ್ಜಿಗಿ, MM ಹಿರೇಮಠ್, ಫೀರ್ಸಬ್ ಕೌತಾಳ್, ಡಾ ಹನುಮಂತಗೌಡ ಕಲ್ಮನಿ, ಪ್ರಕಾಶ್ ಕರಿ, VK ಗುರುಮಠ್, SV ಅಕ್ಕಿ, ಆನಂದ್ ಬೆಂಕಿ, ರಾಮಕೃಷ್ಣ ಪಾಂಡ್ರೆ, ನಾಗರಾಜ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿರಲಿದ್ದಾರೆ ಎಂದು FV ಮರಿಗೌಡ್ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಸಂಗಮೇಶ್ ಬಿಳಗಿ, ಬಸವರಾಜ ಕರ್ಮುಡಿ, ಪ್ರಭಯ್ಯ ಹಿರೇಮಠ್, ಸಿದ್ದಣ್ಣ, ಅಮರೇಶ್ ನಾಗೂರ್ ಉಪಸ್ಥಿತರಿದ್ದರು. ಬೆಳಗಿನ ವಂದನೆಗೆ ಎಲ್ಲ ನನ್ನ ಮಾಧ್ಯಮದವರಿಗೆ ಶರಣುತ್ತ ಶ್ರೀ ಗುರು ಗಾನ ಯೋಗಿ ಪಂಡಿತ ಪುಟ್ಟರಾಜ ಗವಾಯಿಗಳನ್ನು ಹೃದಯ ಬಂಧನದಲ್ಲಿ ಸ್ಮರಿಸುತ್ತಾ, ಇಂದಿನ ಪತ್ರಿಕಾ ಉದ್ಯಮದ ಉದ್ದೇಶ ನಮ್ಮ ಗದಗದಲ್ಲಿ ರಾಜಣ್ಣ ಜೇವರ್ಗಿ ಅವರು ರಂಗಭೂಮಿ ಕಲಾವಿದರು ಹಾಗೂ ಕವಿಗಳು ಮತ್ತು ಮಾಲೀಕರು. ಇವರು 2 ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಇವರು ಒಂದು BSR ಮತ್ತು ಒಂದು ಶ್ರೀ ಗುರು ವಿಶ್ವಜ್ಯೋತಿ ಗಾನಯೋಗಿ ಪಂಚಾಕ್ಷರಿ ಕಂಪನಿ ಅಂತ 2 ಕಂಪನಿ ನಡೆಸ್ತಾ ಇದ್ದಾರೆ. ಅವರು ತಮ್ಮ ಕುಟುಂಬದವರೆಲ್ಲರೂ ಕಲಾವಿದರು. ಅವರು ಧರ್ಮಪತ್ನಿ, ಅವರ ಮಕ್ಕಳು, ಒಬ್ಬ ಮಗಳು ಕಾಮಿಡಿ ಕಲಾವಿದೆಯಲ್ಲಿದ್ದಾಳೆ, ಒಬ್ಬಾಕಿ ಮಗಳು ಗಿಲಿಗಿಲಿಯಲ್ಲಿದ್ದಾಳೆ. ಕಲರ್ಸ್ ಕನ್ನಡದಲ್ಲಿ ಒಳ್ಳೆಯ ಕಲಾವಿದರು. ಈ ಕಲಾವಿದರಿಗೆ ನಮ್ಮಲ್ಲಿ ಏನು ಕೊರತೆ ಆಗಿದೆ ಅಂದರೆ, ಬರುವ ದಿನಗಳಲ್ಲಿ ಧಾರಾವಾಹಿ ಇವುಗಳಿಂದ ನಮ್ಮ ನಾಟಕ ಕಂಪ್ನಿ ನಶಿಸುವಂಥ ಪರಿಸ್ಥಿತಿ ನಮಗಾಗಿದೆ. ಯಾಕಂದರೆ ಇದು ನಶಿಸಬಾರ್ದು ಅನ್ನೋ ಉದ್ದೇಶದಿಂದ ನಾವು ಶ್ರೀ ಗುರು ಪುಟ್ಟರಾಜ ಕಲಾ ಪೋಷಕರ ಸಂಘ ಅಂತಂದು ಒಂದು ಸಂಘ ಕಟ್ಟಿದ್ದೇವೆ ಇಲ್ಲಿ ಗದಗಿನಲ್ಲಿ. ನಮ್ಮ ಉಪಾಧ್ಯಕ್ಷರಾಯ್ತು, ನಮ್ಮ ಕಾರ್ಯದರ್ಶಿಯವರಾಯ್ತು, ಸಹಕಾರ್ಯದರ್ಶಿಯವರಾಯ್ತು, ಸಂಘಟನಾ ಕಾರ್ಯದರ್ಶಿಯವರು ಎಲ್ಲರೂ ಒಕ್ಕಟ್ಟುಗೂಡಿ ನಮ್ಮ ಈ ಒಂದು ಭಾಳ ಮಂದಿ ಏನಿಲ್ಲ ರೀ, ನಾವು ಸುಮಾರು ಒಂದು 12 ಮಂದಿ ಒಂದು ಸಂಘ ನಡೆಸ್ತಾ ಇದ್ದೀವಿ. ಈ ಸಂಘದಲ್ಲಿ ಒಂದು ನಮ್ಮ ಅಲ್ಲಿಂದ ಎಷ್ಟು ಈ ಕಲಾವಿದರಿಗೆ ಸಹಾಯ ಆಗುತ್ತೆ, ಸಹಕಾರ ಆಗುತ್ತೆ, ನಮ್ಮಿಂದ ಏನು ಅವ್ರು ಬಯಸ್ತಾರೆ ಅವ್ರನ್ನ ನಾವು ಸರಿಯಾಗಿ ಮಾಡ್ತಾ ಇದ್ದೀವಿ ಅಂತ ಬಂದಿದ್ದೇವೆ. ಹೀಗಾಗಿ ಕಲಾವಿದರ ಭಾಳ ಗೋಳು. ಕಲಾವಿದರಿಗೆ ಈಗ ಏನಾಗಿದೆ ಅಂದರೆ ಅವ್ರ ಮಕ್ಕಳು ಭಾಳ ಶಾಣ್ಯರಾಗಿದ್ದಾರೆ. ಡಾಕ್ಟರ್ ಆಗಿದ್ದಾರೆ, ಕಲಾವಿದರ ಮಕ್ಕಳು ಇಂಜಿನಿಯರ್ಸ್ ಆಗಿದ್ದಾರೆ, ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ.
ಹೀಗಾಗಿ ಕಲಾವಿದರು ಕಡಿಮೆ ಆಗ್ತಾ ಇದ್ದಾರೆ. ಯಾಕಂದರೆ ಕಲಾವಿದರ ಮಕ್ಕಳು ಕಲಾವಿದರು ಆಗಬೇಕಂತಿಲ್ಲ, ಏನೇನೋ ಒಂದು ದೊಡ್ಡ ದೊಡ್ಡ ಕಾರ್ಯ ವ್ಯಕ್ತಿಗೆ ಹೋಗ್ತಿದ್ದಾರೆ. ಹೀಗಾಗಿ ನಮ್ಮ ಗದಗದಲ್ಲಿ ಶ್ರೀ ಗುರು ವಿಶ್ವಜ್ಯೋತಿ ಪಂಚಾಕ್ಷರಿ ನಾಟಕ ಸಂಘದಿಂದ ಗಂಗಿ ಮನ್ಯಾಗ ಗೌರಿ ಹೊರದಾಗ ಎಂಬ ಸುಂದರ ಸಾಮಾಜಿಕ ನಾಟಕ ಪ್ರತಿಯೊಬ್ಬರು ತಮ್ಮ ಫ್ಯಾಮಿಲಿ ಸಮೇತ ನೋಡುವಂಥ ನಾಟಕ ಅಂದರೆ ಇದೇ ನಾಟಕ. ಇದು ಮಹಾದೇವಣ್ಣವರು ಬರೆದ ನಾಟಕ. ಈ ನಾಟಕವನ್ನು ತಾವೆಲ್ಲರೂ ಬಂದು ವೀಕ್ಷಿಸಿ ಈ ಅವರ ಕಲಾವಿದರ ಬಾಳು ಸೊಗಸಾಲಿ ಅಂತ ತಾವು ಎಲ್ಲರಿಗೆ ತಮ್ಮ ದಿನಪತ್ರಿಕೆಯಲ್ಲಿ ಅದನ್ನು ಸ್ಮರಿಸಿ ಎಲ್ಲರಿಗೂ ಬರೋಕ್ಕೆ ಅನುಕೂಲ ಮಾಡಿಕೊಡಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇಲ್ಲಿ ಕಾಮಿಡಿ ಕಿಲಾಡಿಗಳದಾಗ ಹರೀಶ್ ಅಂತ ಅವ್ರು ಇನ್ನೊಂದು 2 ತಿಂಗಳದಾಗ 2 ತಿಂಗಳ ಒಳಗೆ ಬರ್ತಾರೆ ಮಕ್ಕಳು. ಕಾಮಿಡಿ ಕಿಲಾಡಿಗಳು ಬಹುಶಃ ಇನ್ನೊಂದು 2 ತಿಂಗಳಿಗೆ 2 ತಿಂಗಳು ಆಯ್ತು, ಇನ್ನೊಂದು 2 ತಿಂಗಳು ಅದರೆ ಪ್ರಿಯದರ್ಶಿನಿ ಹಿರಿಯೂರು ಅಂತೇಳಿ ಅವರು ಆಶೀರ್ವಾದ ಮಾಡ್ತಾರೆ. ಎಲ್ಲ ಹುಡುಗಿ ಮತ್ತು ಹರೀಶ್ ಎಲ್ಲ ನಮ್ಮಲ್ಲೇ ತಯಾರಾಗಿರುವಂಥ ಕಲಾವಿದರು. ಸಾಕಷ್ಟು ಜನ ಕಲಾವಿದರು ಏನಂತಂದರೆ ನನ್ನ ಒಂದು ನಿರ್ದೇಶನದಲ್ಲಿ ತಯಾರಾದಂಥ ಕಲಾವಿದರು ಒಂದು ಉನ್ನತವಾದ ಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳೋದು ಬಯಸ್ತೀವಿ. ಇವತ್ತು ಕೂಡ ಏನಂತಂದರೆ ಹರೀಶ್ ಈ ಮೊದಲೇ ಪ್ರಪ್ರಥಮವಾಗಿ ವೃತ್ತಿರಂಗ ಭೂಮಿಯಿಂದ ಕಾಮಿಡಿ ಕಿಲಾಡಿಗಳಿಗೆ ಹೋದಂಥ ನಟ. ಈಗ ಮತ್ತೆ 2ನೇದಾಗಿ ಏನಂತಂದರೆ ನನ್ನ ಮಗಳು ಸುಜಾತಾಜಿ ಅವರಿಗೆ ಈ ಪ್ರೆಸೆಂಟ್ ಆಧಾರ ಅಲ್ಲಿ. ಇನ್ನು ಸಣ್ಣ ಮಗಳು ನೀಲಾಜಿ ಅವರಿಗೆ ಅನ್ನುವಂಥವಳು ಏನಂತಂದರೆ ಕಲರ್ಸ್ ಕನ್ನಡ ಚಾನಲ್ದಲ್ಲಿ ಗಿಚ್ಚಿಗಿಲಿಗಿರಿ ಅನ್ನುವಂಥ ಕಾರ್ಯಕ್ರಮದಲ್ಲಿ ಮಾಡ್ತಾರೆ. ಆಯ್ತು ರೀ, ನಾವು ಇದೇ ಉದ್ದೇಶದಿಂದ ಏನಂತಂದರೆ ಮುಂದೆ ಹಿಂಗೆ ತೊಂದರೆ ಬರಬಹುದು ಅನ್ನುವಂಥ ಉದ್ದೇಶದಿಂದ 2016ರಲ್ಲಿ ನಾವು ಸರ್ಕಾರದಿಂದ ಅದನ್ನು ಪಡ್ಕೊಂಡಿವಿ ಅಂತ ಹೇಳ್ಬೋದು. ಎಲ್ಲ ನಾಟಕ ಕಂಪನಿ ಮಾಲೀಕರುಗಳು ಮೀಟಿಂಗ್ ಸೇರಿಕೊಂಡು ಅದಕ್ಕೇನಂತಂದರೆ ಬೆಂಗಳೂರಿನ ಕೆಲವು ಗಣ್ಯರು ಕೂಡ ಅದರಿಂದ ಸಪೋರ್ಟ್ ತೊಗೊಂಡಿದ್ವಿ. ಚಂದ್ರಶೇಖರ್ ಕಂಬಾರ ಅಂತವ್ರಿಗೆ, ಏನಂತಂದರೆ ಕಪ್ಪಣ್ಣ ಅಂತವ್ರಿಗೆ, ಹೀಗೆಲ್ಲ ತಗೊಂಡು ಮಾಡಿದ್ವಿ. ಅದು ಸಕ್ಸಸ್ ಆಯಿತು. ಅದು ಈಗ ಈ ಹಿಂದಿನ ನಿರ್ದೇಶಕರೇನಂತಂದರೆ ನಮ್ಮ ಸರ್ ದೇಶಪಾಂಡೆ ಅವರಿದ್ದರು, ಈ ಹಿಂದೆ ನಿರ್ದೇಶಕ ಧಾರವಾಡದವರು. ಅವ್ರು ಯಾವುದೇ ಕೆಲಸ ಮಾಡಲಿಲ್ಲ ಇದುವರೆಗೂ. ಅಂದರೆ ಈಗ ಏನು ರಂಗಭೂಮಿ ಕಲಾವಿದರು ಯಾಕೆ ಬರಲ್ಲ ಅಂತಂದ್ರೆ ಒಂದು ಭದ್ರತೆ ಇರೋಂಗಿಲ್ಲ. ರಂಗಭೂಮಿಯಲ್ಲಿ ಭದ್ರತೆ ಇದ್ದರೆ ಬರ್ತಾರೆ. ಆಮೇಲೆ ಏನಪ್ಪ ಅಂದರೆ ಈಗ ಸಾಕಷ್ಟು ಕೆಲಸ ಹೊರಗೆ ಸಿಗೋದ್ರಿಂದ ವೃತ್ತಿರಂಗ ಭೂಮಿಗೆ ಬರೋರ ಸಂಖ್ಯೆ ಕಡಿಮೆ ಆಗಿದೆ. ಈಗ ಮತ್ತು ಹವ್ಯಾಸಿ ರಂಗಭೂಮಿಗೆ ಕರ್ನಾಟಕದಲ್ಲಿ ಒಟ್ಟೇನಂತಂದರೆ 7 ರಂಗಾಯಣಗಳದಾವೆ. 7 ರಂಗಾಯಣ. ಒಂದು ಶಿವಮೊಗ್ಗ, ಮೈಸೂರು, ಧಾರವಾಡ, ಕಲಬುರಗಿ, ಆಮೇಲೆ ದಾವಣಗೆರೆ, ಆಮೇಲೆ ಇನ್ನೊಂದು ದಕ್ಷಿಣ ಕನ್ನಡದಾಗ ಅದರಿ ಸುಳ್ಳೆ ಇರ್ಬೋದೇನೋ ರಂಗಾಯಣಗಳದಾವ. ಅದರ ಆಮೇಲೆ ಪ್ರೈವೇಟ್ ರಂಗಶಾಲೆಗಳೇನಂತಂದ್ರೆ ಈ ಹೆಗ್ಗೋಡು, ನೀನಾಸಂ, ಆಮೇಲೆ ಸಾಣಿಹಳ್ಳಿ ಶ್ರೀಗಳು ಅವರು ಮಾಡಿದ್ದಾರೆ ಹೊಸದುರ್ಗದ ಹತ್ರ ಸಾಣಿಹಳ್ಳಿಯಲ್ಲಿ. ಆಮೇಲೆ ಕುಂದಾಪುರದಲ್ಲಿ ರಂಗಶಾಲೆ ಇದೆ. ಅಂದರೆ ಸಾಕಷ್ಟು ಅದಾವೆ ಕರ್ನಾಟಕದಲ್ಲಿ ರಂಗಶಾಲೆಗಳು. ಆದರೆ ಎಲ್ಲ ರಂಗಶಾಲೆಗಳು ರಂಗ ಕಲಾವಿದರನ್ನು ತಯಾರು ಮಾಡಿ ಬಿಡ್ತಾ ಇರೋದೇನಪ್ಪ ಅಂತಂದರೆ ಹವ್ಯಾಸಿ ರಂಗಭೂಮಿಗೆ, ಧಾರಾವಾಹಿಗಳಿಗೆ, ಸಿನಿಮಾಗಳಿಗೆ. ಇನ್ನು ಮುಖ್ಯವಾಗಿ ನೀನಾಸಂ ಇರೋದಂತೂ ಸ್ಪೆಷಲ್ಲಾಗಿ ಅದಕ್ಕೆ ಅಂತ ಹೇಳ್ಬೋದು. ಅವ್ರು ಆ ರೀತಿಯಾದಂಥ ತರಬೇತಿ ಕೊಟ್ಟು ಒಂದು ಬದುಕಾಕೊಂದು ಮಾರ್ಗವನ್ನು ಕಲ್ಪಿಸಿಕೊಡ್ತಾರೆ. ನಮ್ಮ ವೃತ್ತಿರಂಗಭೂಮಿಗೆ ಯಾವುದೇ ರಂಗಾಯಣ ಇರಲಿಲ್ಲ. ಅದಕ್ಕೆ ನಾವೆಲ್ಲ ಸೇರಿ ಪಡ್ಕೊಂಡಿವಿ. ಆದರೆ ಅದರಿಂದ ಕೆಲಸ ಇದುವರೆಗೂ ಆರಂಭ ಆಗಿಲ್ಲ. ಈ ಸರಿ ಏನಾದರೂ ನಾವು ಸ್ವಲ್ಪ ನಾಟಕ ಅಕಾಡೆಮಿಯಲ್ಲಿ ಸದಸ್ಯರಾಗಿರೋದ್ರಿಂದ ಒಂದಿಷ್ಟು ಪ್ರಯತ್ನಗಳು ಮಾಡ್ಬೇಕಂತ ಅನ್ನೋದೈತಿ. ಏನಾಗುತ್ತೆ
ದೊಡ್ಡ ಖರ್ಚು ರೀ. ಏನಂತಂದ್ರೆ ಮೊದಲು ರಂಗಮಂದಿರಗಳಿದ್ದು ಕರ್ನಾಟಕದಲ್ಲಿ ಹಿಂದೆ ಕಂಪನಿ ನಡಿಬೇಕಂತಂದ್ರೆ ರಂಗಮಂದಿರಗಳು ಸಾಕಷ್ಟು ಇದ್ವು. ಈ ಗದಗಿನಾಗ ಈ ಪುಷ್ಪ ಥಿಯೇಟರ್ ಅಂತೇಳಿ, ಇನ್ನೊಂದು ಯಾವ್ದು ಮಲ್ಲಮ್ಮ ಥಿಯೇಟರ್ ಅಂತೇಳಿ, ಆಮೇಲೆ ಇಲ್ಲಿ ಹುಬ್ಳಿನಲ್ಲಿ ಏನಂತಂದ್ರೆ ಗಜಾನನ ಥಿಯೇಟ್ರು, ಇನ್ನೊಂದು ಥಿಯೇಟ್ರು, ಆಮೇಲೆ ದಾವಣಗೆರೆಯಲ್ಲಿ 3 ಥಿಯೇಟ್ರು, ಬಾಗಲಕೋಟೆಯಲ್ಲಿ, ಹಿಂಗೆ ಎಲ್ಲ ಕಡೆ ಏನಪ್ಪ ಅಂತಂದ್ರೆ ಥಿಯೇಟ್ರ್ಗಳು, ತಾತ್ಕಾಲಿಕ ಶೆಡ್ಗಳು ನಿರ್ಮಾಣ ಮಾಡಿ ಥಿಯೇಟ್ರ್ಗಳಿತ್ತು. ಕಿತ್ತು ಹಾಕೋ ಪ್ರಮೇಯ ಬರ್ತಿರ್ಲಿಲ್ಲ ಅವಾಗ. ಮಳೆಗಾಲ ಬಂದ ಕೂಡಲೇ ಎಲ್ಲ ಸೇರ್ಕೊಂಡು ಬಿಡೋರು. ಈಗ ಎಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಕರ್ನಾಟಕದಲ್ಲಿ 2 ಇತ್ತು, ಒಂದು ಬೆಂಗಳೂರು, ಒಂದು ಬಿಜಾಪುರ ಕೆಡವಿ ನೆಲಸಮ ಮಾಡಿದ್ರು. ಈಗ ಬೆಂಗಳೂರು ಒಂದು ಉಳಿದೈತಿ, ಅದು ನೆಲಸಮ ಮಾಡ್ತಾರೆ. ಬಹುಶಃ ಏನಪ್ಪ ಅಂತಂದ್ರೆ ಮಾಡಾಕತ್ತಿದ್ರು ತಡೆದಿವ್ರಿ. ಇನ್ನು ಮುಂದೆ ಏನು ತಡೆಯೋಕ್ಕಾಗಲ್ಲ, ಮಾಡ್ತಾರೆ ಅದನ್ನು ನೆಲಸಮ. ಈಗ ನಾವು 3 ಲಾರಿ 4 ಲಾರಿ ಸಾಮಾನುಗಳು ತೊಗೊಂಡೋಗಿ ಥಿಯೇಟ್ರ್ ಹಾಕಿ ಒಂದು 8-9 ಇಲಾಖೆಯಿಂದ ನಮ್ಗೆ NOC ಬೇಕು, ಲೈಸೆನ್ಸ್ ಪಡ್ಕೋಬೇಕಾದ್ರೆ. 8-9 ಇಲಾಖೆಗಳಿಂದ ಲೈಸೆನ್ಸ್ ಪಡ್ಕೊಂಡು ನಾಟಕ ಆಡ್ಬೇಕಂತಂದ್ರೆ 4ರಿಂದ 4.5 ಲಕ್ಷ ರೂಪಾಯಿ ಖರ್ಚು ಬರ್ತದೆ. ಇನ್ನು ದಿನ ಖರ್ಚು ಏನಂತಂದ್ರೆ ಒಂದು 20-21 ಸಾವಿರ ಖರ್ಚು, ದಿನ ಖರ್ಚು ಇರುತ್ತೆ. ಆ 20 ಸಾವಿರಕ್ಕೆ ಕೊರತೆ ಆಗ್ತದೆ. ಮತ್ತು ಇದು ಹಾಕಿ ದುಡ್ಡು ಬರೋದಂತೂ ಸುಳ್ಳು. ಆ ಕಾರಣಕ್ಕಾಗಿ ಏನಂತಂದ್ರೆ ನಡೆಯೋದು ಈಗಿನ ಕಂಪ್ನಿಗಳು ಭಾಳ ಕಷ್ಟ ಅಂತ ಹೇಳುವಂಥ ಮಾತನ್ನು ಹೇಳಿದ್ನಲ್ರಿ. ಈಗ ಅವ್ರವ್ರ ಇದ್ರ ಮೇಲೆ ಒಂದು 5 ವರ್ಷದ ಕಂಪ್ನಿ, 10 ವರ್ಷದ ಮೇಲ್ಪಟ್ಟ ಕಂಪ್ನಿ, 25 ವರ್ಷದ ಮೇಲ್ಪಟ್ಟ ಕಂಪ್ನಿ, ಇವು ಏನಂತಂದ್ರೆ ಒಂದು 26 ನಾಟಕ ಕಂಪನಿಗಳದಾವೆ. ಅದ್ರಾಗ ನಿರಂತರವಾಗಿ ಏನಂತಂದ್ರೆ ಒಂದು 8ರಿಂದ 10 ಕಂಪನಿ ನಿರಂತರವಾಗಿ ನಡೀತಾವೆ. ಇನ್ನುವುದು ಅರೆಕಾಲಿಕ ಅದಾವೆ. ಅರೆಕಾಲಿಕ ಕಂಪನಿಗಳಿಗೆ ಮತ್ತು 5 ವರ್ಷದ ಮೇಲ್ಪಟ್ಟ ಕಂಪನಿಗಳಿಗೆ 3 ಲಕ್ಷದಿಂದ ಹಿಡ್ಕೊಂಡು 10 ಲಕ್ಷದವರೆಗೂ ಅನುದಾನ ಬರ್ತದೆ. ಆ ಅನುದಾನ ಇದ್ದ ಸಲುವಾಗಿ ಆ 26 ಅದಾವ್ರಿ. ಅನುದಾನ ಏನಾದ್ರು ಬಂದಾದ್ರೆ 4-5 ಅಂತ ಹೇಳ್ತೀವಿ, 4ರಿಂದ 5 ಸಲ. ಇದ್ರಾಗ ಇದು ಇಲ್ರಿ, ಹೆಸರಿಲ್ಲ. ಉದ್ಘಾಟಕರದು ಒಂದು 2-3 ಮಂದಿ ಹೆಸರು ಹೇಳ್ತೀನಿ. ಉದ್ಘಾಟನಾ ದಿವ್ಯ ಸನ್ನಿಧಿಯಲ್ಲಿ ಪರಮ ಪೂಜ್ಯ ಕಲ್ಲಯ್ಯಜ್ಜನವರು, ಉದ್ಘಾಟಕರು HS ಪಾಟೀಲ್ ಪಟ್ಟಣ ಶೆಟ್ಟರು, ತೋಂಟದಾರ್ಯ ಮಠದ ಆಡಳಿತಾಧಿಕಾರಿಗಳು, BB ಅಶ್ವಟಿ ಮಾಜಿ ನಗರಸಭಾಧ್ಯಕ್ಷರು, ಶಾಂತಣ್ಣ ಮಾಳವಾಡ, ನಜೀರ್ ಮಜ್ಜಿಗಿ, MM ಹಿರೇಮಠ್, ಶಾಂತಣ್ಣ ಮಾಳವಾಡ, ನಜೀರ್ ಮಜ್ಜಿಗಿ, MM ಹಿರೇಮಠ್ ವಕೀಲರು, ಮಾಜಿ ನಗರಸಭಾ ಅಧ್ಯಕ್ಷರಾದಂಥ ಪೀರ್ ಸಾಬ್ ಕೌತಾಳ್ ಅವರು, ಡಾಕ್ಟರ್ ಹನುಮಂತಗೌಡರು ಕಲ್ಮನಿ, ಪ್ರಕಾಶ್ ಕರಿಯೂರು, PK ಗುರ್ಮಠ್, SV ಅಕ್ಕಿ, ಆನಂದ್ ಬಿಂಗಿ, ರಾಮಕೃಷ್ಣ ಪಾಂಡ್ರೆ, ನಾಗರಾಜ್ಪುರಿ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರು HCOM, ಇದರಲ್ಲಿ ಒಂದು 3 ಮಂದಿಗೆ ಡಾಕ್ಟರ್ ಪ್ರಶಸ್ತಿ ಕೊಟ್ಟವರಿಗೆ ಸನ್ಮಾನ ಇಟ್ಟುಕೊಂಡು, ಶಿವಕುಮಾರ್ ರಾಮನ್ಕೋಪ್, ಶಿವಾನಂದ್ ಪಲ್ಯದ್, ಶಿವಾನಂದಯ್ಯ ಹಿರೇಮಠ್, SS ರೆಡ್ಡಿ, ಇಷ್ಟು ಮಂದಿ ಅತಿಥಿಗಳು. ಮತ್ತು ಇನ್ನೊಂದು ತಮ್ಮಲ್ಲಿ ನನ್ನ ವಿನಂತಿಪೂರ್ವಕವಾಗಿ ಒಂದು ಬೇಡಿಕೆ, ಲಾಸ್ಟ್ ಟೈಮು ತಮಗೆ ಗಮನಕ್ಕೆ ತಂದಿದ್ದೆ. ಮತ್ತು ಇಲ್ಲಿ ನಾಟಕ ಕಂಪ್ನಿ ಹಾಕಕ್ರಿ ಅವ್ರವ್ರ ಒಂದು ಇದನ್ನು ಮಾಡ್ಯಾರ ಭವನ, ಅಲ್ಲಿ ಯಾರೂ ನಡ್ಸಂಗಿಲ್ಲ, ಅಲ್ಲಿ ಹೋಗೋಕ್ಕೂ ಆಗಿಲ್ಲ ರಾತ್ರಿ DC ಆಫೀಸ್ ಹತ್ರ. ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತದೆ. ನಮ್ಮನೆ ಸಿಟ್ಯಾಗ ಒಂದು ಎಲ್ಲರ ಒಂದು ರಂಗಭೂಮಿಗೆ ಜಾಗ ಕೇಳಾಕತ್ತೀವಿ. ಅದಕ್ಕೆ ತಾವು ನಮ್ಮ ಕೂಟ ಬೆಂಬಲಿಸ್ಬೇಕಂತ ತಮ್ಮಲ್ಲಿ ವಿನಂತಿ ಕೇಳ್ಕೊತಾ ಇದ್ದೀನಿ.
ಯಾಕೆ ಹಠಾತ್ ಇಲ್ಲೆಲ್ಲ ಗೌರ್ಮೆಂಟ್ ಸರ್ಕಲ್ನಾಗ ಜಾಗ ಸಿಕ್ಕರೆ ಇವ್ರದ್ದು ನಮ್ಮ ಕಲಾವಿದರು ಮತ್ತು ಮಾಲೀಕರಿಗೆ ತೊಂದರೆ ತಪ್ತದ. ಈಗ ನೋಡ್ರಿ, ಈಗ ಅಲ್ಲಿಂದ ಇವ್ರು ಗಾಡಿ ತೊಗೊಂಬಂದು ನಾವು ಯಾವ್ದಾರ ಒಂದು ಜಾಗದಾಗ ಜಾಗ ಕೊಡಿಸ್ಬೇಕು ಇವ್ರಿಗೆ, ಮತ್ತು ಅವ್ರಿಗೆ ಲೈಸೆನ್ಸ್ ಇನ್ಸೂರೆನ್ಸ್ ಕೊಡಿಸೋದು ಭಾಳ ಕಷ್ಟ ಆಗ್ತದೆ. ಕನಿಷ್ಠ ನಮಗೆ 10 ಡಿಪಾರ್ಟ್ಮೆಂಟಿಂದ ಲೈಸೆನ್ಸ್ ಕೇಳ್ತಾರೆ, ಒಂದು ತಿಂಗಳು ಬೇಕಾಗತ್ತೆ. ಹೀಗಾಗಿ ಅದು ಬಾಡಿಗೆನೂ ಚಲೋ ಇರ್ತೀರಿ ಅವ್ರಿಗೆ. ಹೀಗಾಗಿ ಅವ್ರಿಗೆ ತೊಂದರೆ ಆಗೋ ಸಂಬಂಧ ನಾವು ನೀವು ಕೂಡಿ ಒಂದು ನಮ್ಮ ಗೌರ್ಮೆಂಟ್ ಸರ್ಕಲ್ನಾಗ ಒಂದು ಜಾಗನ ಮಾಡಿಸ್ಕೊಡೋಣ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಹೋಗೋಕೆ ಕೇಳ್ಕೊತಾ ಇದೆ. ದಿ ಫ್ರೈಡೇ ಟೈಮ್ಸ್ ನ್ಯೂಸ್ ಗದಗ್.